ವೆಲ್ಕಮ್. ಇವತ್ತು ವರ್ಲ್ಡ್ ಫಿಸಿಯೋಥೆರಪಿ ಡೇ ನಾವು ಇವತ್ತು ಒಂದು ವಾಕಥಾನ್ ಇಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವಾಕಥಾನ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಈ ವಾಕಥಾನ್ ಇಂದ ನಮ್ಮ ಫಿಸಿಯೋಥೆರಪಿ ಪ್ರೊಫೆಷನ್ಗೆ ಜನರಿಗೆ ಗೊತ್ತಾಗಬೇಕು ಫಿಸಿಯೋಥೆರಪಿ ಏನಂತ, ಯಾವುದೆಲ್ಲ ಕಾಯಿಲೆಗಳು ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಫಿಸಿಯೋಥೆರಪಿ ತುಂಬ ಮುಂದುವರೆದಿದೆ. ಅದರಲ್ಲಿ ಮೂಳೆ ಸ್ಪೆಷಲಿಸ್ಟು ಮತ್ತು ನರ ಚಿಕಿತ್ಸೆಯಲ್ಲಿ ಸ್ಪೆಷಲಿಸ್ಟು, ಪೀಡಿಯಾಟ್ರಿಕ್ಸು ಮಕ್ಕಳ ಚಿಕಿತ್ಸೆಯಲ್ಲಿ ಸ್ಪೆಷಲಿಸ್ಟು, ಕಮ್ಯುನಿಟಿಯಲ್ಲಿ ನಾವು ಹೋಗಿ ಫಿಸಿಯೋಥೆರಪಿ ಕೊಡ್ಬೋದು. ತುಂಬ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಸಿಗುತ್ತೆ. ಈಗ ನಮ್ಮ ಫಿಸಿಯೋಥೆರಪಿ ಪ್ರೊಫೆಷನ್ನು ಮೆಡಿಕಲ್ ಸೈನ್ಸ್ ಜೊತೆ ಹೋಗುವಂಥ ಪ್ರೊಫೆಷನ್ನು. ಈಗ ಫಿಸಿಯೋಥೆರಪಿಯಲ್ಲಿ ನಾವು ಯಾವುದೇ ಟ್ರೀಟ್ಮೆಂಟಲ್ಲಿ ಯಾವುದೇ ಥರದ್ದು ಮೆಡಿಸಿನ್ಸು ಅಥವಾ ಕೆಮಿಕಲ್ಸು ಯಾವುದೂ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನಮ್ಮ ಫಿಸಿಕಲ್ ಟ್ರೀಟ್ಮೆಂಟ್ ಅಂದರೆ ಎಕ್ಸಸೈಸಿಂದ ಆಗಲಿ ಅಥವಾ ಸ್ವಲ್ಪ ಎಲೆಕ್ಟ್ರೋಥೆರಪ್ಯೂಟಿಕ್ ಮೊಡ್ಯಾಲಿಟೀಸ್ ಲೈಕ್ ಅಲ್ಟ್ರಾಸೌಂಡು, IFT, ಶಾರ್ಟ್ ರೇಡ್ ಅಥೆರಮಿ ಆ ಥರ ಟ್ರೀಟ್ಮೆಂಟ್ ಆಗಲಿ, ಅಥವಾ ಸ್ಪೆಸಿಫಿಕ್ ಎಕ್ಸಸೈಸಸ್ಸು, ರಿಹ್ಯಾಬಿಲಿಟೇಷನ್, ಎಸ್ಪೆಷಲಿ ನ್ಯೂರೋ ರಿಹ್ಯಾಬಿಲಿಟೇಷನ್ನು, ಆರ್ಥೋಪೆಡಿಕ್ಸ್ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಫಿಸಿಯೋಥೆರಪಿ ಸ್ಪೋರ್ಟ್ಸಲ್ಲೂ ಸಹ ತುಂಬ ಇಂಪಾರ್ಟೆನ್ಸ್ ಕೊಂಡಿದೆ. ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನಲ್ಲೂ ತುಂಬ ಯೂಸ್ ಆಗ್ತಾ ಇದೆ. ಸೊ ಈ ಫಿಸಿಯೋಥೆರಪಿ ವಾಕ್ ನಾವು ಮಾಡಿ ಒಂದು 3.5 ಕಿಲೋಮೀಟರ್ಸ್ ವಾಕ್ ಮಾಡಿ ಇಡೀ ಬ್ಯಾಂಗ್ಳೂರು ಸಿಟಿ ಹೆಲ್ದಿಯಾಗಿರಬೇಕು, ಫಿಟ್ ಆಗಿರಬೇಕು ಅಂತಲೇ ನಮ್ಮ ಒಂದು ಉದ್ದೇಶ. ಥ್ಯಾಂಕ್ ಯು. Good morning to you. Good morning. On the occasion of the World Physiotherapist Day, I would like to congratulate you on behalf of media. Media represent media. On behalf of society and on behalf of media, I would like to congratulate each and everyone on this happy occasion. ನಮಸ್ಕಾರ. ಇವತ್ತು ನಾವು ಫಿಸಿಯೋಥೆರಪಿಸ್ಟ್ ಡಾಕ್ಟರ್ಸು ಇಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಯಾವ ವಾಕಥಾನ್ ಟುಡೇ. ಆ್ಯಕ್ಚುಲಿ ನಮ್ಮ ಡೇ ಬಂದುಬಿಟ್ಟು September 8th ವರ್ಲ್ಡ್ ಫಿಸಿಯೋಥೆರಪಿ ಡೇ. ವಿ ಡೂ ಫಿಸಿಯೋಥೆರಪಿ ವಿತ್ ಲಾಸ್ಟ್. ವಿ ಆರ್ ಲೈಕ್ 2 tracks for a train to run between the medicine and the physiotherapy, where the public like a train they can run smoothly on that. ಓಕೆ, ಅದಕ್ಕೋಸ್ಕರ ವಿ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್. ಫಿಸಿಯೋಥೆರಪಿ ಎಲ್ಲೆಲ್ಲ ಏನೇನು ಸ್ಪೆಷಾಲಿಟಿ ಬಂದಿದೆ ಅವತ್ತಿನಿಂದ ಇವತ್ತಿಗೆ ಎಷ್ಟು ಚೇಂಜ್ ಆಗಿದೆ ಅಂತ ಕ್ರಿಯೇಟಿಂಗ್ ಅವೇರ್ನೆಸ್. Ashwini Nachata has launched a website called www.physiobangalore.com. ಅದರೊಳಗೆ ಹೋದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ. You can take over that all this. I think we in Bangalore represent a small part of the world physiotherapy confederation, and we come under the Asian region, which is known as the Asia West Pacific region for physiotherapy. And this year's the theme is movement for health, and we therefore are creating an awareness by asking people take to walking, take to movement to keep good health. Thank you. ನಾನು ನವೀನ್ ಅಂತ, ಫಿಸಿಯೋಥೆರಪಿಸ್ಟು. ನಾವೆಲ್ಲ ಬೆಂಗಳೂರಿನಲ್ಲಿರೋ ಫಿಸಿಯೋಥೆರಪಿಸ್ಟ್ ಎಲ್ಲ ಇವತ್ತು ನೆರೆದಿದ್ದೀವಿ ಇಲ್ಲಿ. ವರ್ಲ್ಡ್ ಫಿಸಿಯೋಥೆರಪಿ ಡೇ 8ನೇ ಸೆಪ್ಟೆಂಬರು ನಾವು ಆಚರಿಸಿರೋದು. ಇದು ವರ್ಲ್ಡ್ ಫಿಸಿಯೋಥೆರಪಿ ಡೇ ಆಗಿ ಮತ್ತು ಈ ವಾರನ ಫಿಸಿಯೋಥೆರಪಿ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ. ಇವತ್ತು 12ನೇ ತಾರೀಕು ಫಿಸಿಯೋ ನಡಿಗೆ ಅಂತ ನಾವು ಪಬ್ಲಿಕ್ಕಿಗೆ ಅವೇರ್ನೆಸ್ಗೋಸ್ಕರ ನಾವು ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು, ಪ್ಲಸ್ ಮೂಮೆಂಟ್ ಫಾರ್ ಹೆಲ್ತ್ ಅಂತ ನಮ್ಮ ಸ್ಲೋಗನ್ನು. ಅಂದರೆ ನಾವು ಆರೋಗ್ಯ ಗಟ್ಟಿಯಾಗಿ ಇಟ್ಕೊಳ್ಬೇಕು, ಸ್ಟ್ರಾಂಗ್ ಆಗಿರಬೇಕು. ಫಿಟ್ನೆಸ್ಸು ತುಂಬ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಯಾವುದು ಜಾಯಿಂಟ್ ಪ್ರಾಬ್ಲಮ್ ಇಲ್ದಂಗೆ ನಮ್ಮ ಮೂಮೆಂಟ್ಸ್ ಇರೋ ಹಾಗೆ ಜಾಯಿಂಟ್ಸ್ ಆರೋಗ್ಯ ಕಾಪಾಡೋದಕ್ಕೋಸ್ಕರ ನಾವು ಇದನ್ನು ಕಾಪಾಡ್ಕೋಬೇಕು ಅಂತ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ, ಫಿಸಿಯೋಥೆರಪಿ ಬಗ್ಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ಸಪ್ತಾಹನ ಆಚರಿಸ್ತಾ ಇದ್ದೀವಿ.